ಟು ಮೈ ಚಾನಲ್. ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಪ್ರೆಸ್ ಮಾಡಿ, ಸೊ ದಟ್ ನಿಮಗೆ ನಾವು ಹೊಸ ವೀಡಿಯೋಸ್ ಹಾಕಿದ್ರೆ ನೋಟಿಫಿಕೇಷನ್ಸ್ ತೋರಿಸುತ್ತೆ. ಹಲೋ ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಮನೆಯಲ್ಲೇ ಸುಲಭವಾಗಿ ಹೇಗೆ ಸೋಪ್ ಮಾಡೋದಂತ ಹೇಳ್ಕೊಡ್ತೀನಿ. ಫಸ್ಟು ಪಿಯರ್ ಸೋಪ್ ತೊಗೊಳ್ಳಿ. ನಾನು ಏನಕ್ಕೆ ಈ ಸೋಪ್ನೇ ತೊಗೊಂಡಿದ್ದೀನಿ ಅಂತಂದರೆ ಇದರಲ್ಲಿ 98% ಪ್ಯೂರ್ ಗ್ಲಿಸರಿನ್ ಇರುತ್ತೆ. ನಮಗೆ ಸೋಪ್ ಮಾಡೋಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟೇ ಗ್ಲಿಸರಿನ್ನು. ನಿಮಗೆ ಪಿಯರ್ ಸೋಪ್ ಬೇಡ ಅಂತಂದರೆ ಸೋಪ್ ಬೇಸ್ ಸಿಗುತ್ತೆ, ನೀವು ಅದನ್ನೇ ತೊಗೋಬೋದು. ಪಿಯರ್ ಸೋಪ್ ಎಲ್ಲ ಕಡೆ ಈಸಿಯಾಗಿ ಸಿಗೋದ್ರಿಂದ ನಾನು ಪಿಯರ್ ಸೋಪ್ನೇ ಚೂಸ್ ಮಾಡಿದ್ದೀನಿ. ಫಸ್ಟ್ ಇದನ್ನು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ನೀವು ಬೇಕಾದ್ರೆ ಇದನ್ನು ತುರ್ಕೊಳ್ಳಬಹುದು. ಇಷ್ಟು ಕಟ್ ಆದಮೇಲೆ ಇದನ್ನು ಡಬಲ್ ಬಾಯ್ಲಿಂಗ್ ಮಾಡಬೇಕು. ಸೊ ಒಂದು ಪಾತ್ರೆಗೆ ಹಾಕ್ಕೊಂಡು ಇದನ್ನು ಇವಾಗ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಅದ್ರ ಮೇಲೆ ಸಣ್ಣ ಪಾತ್ರೆ ಇಟ್ಟು ಅದು ಮೆಲ್ಟ್ ಆಗಕ್ಕೆ ಬಿಡೋಣ. ನೀವು ಪಿಯರ್ ಸೋಪು ಬೇರೆ ಬೇರೆ ಫ್ಲೇವರ್ಸಲ್ಲಿ ಸಿಗುತ್ತೆ, ನೀವು ಯಾವುದನ್ನು ಬೇಕಾದರೂ ಚೂಸ್ ಮಾಡ್ಬೋದು. ನೀವು ಬೇರೆ ಸೋಪ್ನು ತೊಗೋಬೋದು, ಆದರೆ ಈ ಸೋಪಲ್ಲಿ ನಿಮಗೆ ಸೋಪು ತುಂಬ ಎಫೆಕ್ಟಿವ್ ಆಗಿ ಬರುತ್ತೆ. ಆದ್ದರಿಂದ ನಾನು ಇದನ್ನೇ ಚೂಸ್ ಮಾಡಿದ್ದೀನಿ. ಇದು ಬೇಗ ಸಹ ಕರ್ಗೋಗುತ್ತೆ, ನೋಡಿ ಬೇಗನೆ ಕರ್ಗೋಗಿದೆ ಇದು. ಇದಾದಮೇಲೆ ನಾನು 4 ಇಂಗ್ರೀಡಿಯೆಂಟ್ಸ್ ತಗೋತಾ ಇದ್ದೀನಿ. ಎಲ್ಲನೂ 1 ಟೀ ಸ್ಪೂನ್ ತಗೋತಾ ಇದ್ದೀನಿ. ನಾನು ಫಸ್ಟ್ ಮುಲ್ತಾನಿ ಮಿಟ್ಟಿ ಹಾಕ್ತಾ ಇದ್ದೀನಿ. ಇದನ್ನು ಪಂಸಾರಿ ಅಂಗಡಿಯಲ್ಲಿ ಸುಲಭವಾಗಿ ಸಿಗುತ್ತೆ, ನೀವು ಅದನ್ನು ಪೌಡರ್ ಮಾಡ್ಕೋಬೇಕು. ಆದಮೇಲೆ ನಾನು ಇದಕ್ಕೆ ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ಮುಲ್ತಾನಿ ಮಿಟ್ಟಿ ಇಲ್ಲ ಅಂತಂದರೆ ನೀವು ಬೇಕಾದರೆ ಕಡಲೆ ಹಿಟ್ಟನ್ನ ಸಹ ಹಾಕೋಬೋದು. ಇದು ಅಲೋವೆರಾ ಜೆಲ್ಲು. ಅಲೋವೆರಾ ಗಿಡದಿಂದ ಜೆಲ್ನ ಸ್ವಲ್ಪ ತಗೊಂಡು ಅದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ಇವಾಗ. ಆಮೇಲೆ ಬೇವಿನ ಪುಡಿ ಹಾಕೊಳ್ಳೋಣ. ಬೇವಿನ ಪುಡಿನ ನೀವು ಜಸ್ಟ್ ಸ್ವಲ್ಪ ಪುಡಿ ಮಾಡಿಕೊಂಡ್ರೆ ಸಾಕು. ಡ್ರೈ ಆಗಿದ್ರೇ ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಇದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗ್ಲಿಸರಿನ್ ಬೇಗ ಗಟ್ಟಿ ಆಗೋಗ್ಬಿಡುತ್ತೆ, ಅದಕ್ಕೇ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಮಿಕ್ಸ್ ಮಾಡಬೇಕಾದ್ರೆ ಅದೇನಾದರೂ ಗಟ್ಟಿ ಆಗೋದ್ರೆ ಇನ್ನೊಂದ್ಸತಿ ಡಬಲ್ ಬಾಯ್ಲಿಂಗ್ ಮಾಡಿ, ಅದೇನಿಲ್ಲ ಮತ್ತೆ ಲಿಕ್ವಿಡ್ ಸ್ಟೇಟಿಗೆ ಬರುತ್ತೆ. ಇವಾಗ ಇದಕ್ಕೆ ಶೇಪ್ ಕೊಡೋಕ್ಕೆ ಅಂತ ಹೇಳಿ ಗಟ್ಟಿ ಪ್ಲಾಸ್ಟಿಕ್ ತೊಗೊಳಕ್ಕೆ ಹೋಗಬೇಡಿ ಯಾವತ್ತೂ. ಅವಾಗ ನಿಮ್ಮ ಸೋಪ್ ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಪ್ಲಾಸ್ಟಿಕ್ ಕಪ್ಸ್ ಆಗಿರ್ಬೋದು ಅಥವಾ ಐಸ್ ಕ್ರೀಮ್ ಕಪ್ಸ್ ಆಗಿರ್ಬೋದು, ಆ ಥರ ತಗೊಳ್ಳಿ. ಇವಾಗ ಇದಕ್ಕೆ ನಾನು ಇವಾಗ ಫಿಲ್ ಮಾಡ್ತಾ ಇದ್ದೀನಿ ನಾವು ಮಾಡಿರೋ ಲಿಕ್ವಿಡ್ನ. ಮಾಡಾದ್ಮೇಲೆ ಇದನ್ನು ಫ್ರೀಝರಲ್ಲಿ ಇಡಿ. ಫ್ರೀಝರಲ್ಲಿ ಇಟ್ಟರೆ 1 hour ಸಾಕು. ಅಕಸ್ಮಾತ್ ಹೊರ್ಗಡೆ ಇಡ್ತೀನಿ ಅಂತಂದರೆ 1/2 day ಇಟ್ಟರೆ ರೂಮ್ ಟೆಂಪ್ರೇಚರ್ಗೆ ಅದೇ ಗಟ್ಟಿ ಆಗುತ್ತೆ. ಇವಾಗ ನೋಡಿ 1 hour ಆದಮೇಲೆ ನಾನು ಕಟ್ ಮಾಡ್ತಾ ಇದ್ದೀನಿ. ಸೈಡ್ ಪ್ಲಾಸ್ಟಿಕ್ಸ್ ಏನಿರುತ್ತೆ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಅವಾಗ ತೆಗಿಯೋಕ್ಕೆ ನಿಮ್ಗೆ ಈಸಿ ಆಗುತ್ತೆ. ಇಲ್ಲಿ ನೋಡಿ ಶೇಪು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ನೀವೇನಾದ್ರು ಗಟ್ಟಿ ಪ್ಲಾಸ್ಟಿಕ್ ಯೂಸ್ ಮಾಡಿಬಿಟ್ರೆ ಮೌಲ್ಡ್ಸ್ಗೆ ಅದು ಸರಿಯಾಗಿ ಬರಲ್ಲ. ಇದು ಈಸಿ ಪ್ಲಾಸ್ಟಿಕ್ ಅಂದರೆ ಸ್ವಲ್ಪ ತಿನ್ ಪ್ಲಾಸ್ಟಿಕ್ ಆಗಿರೋದ್ರಿಂದ ತುಂಬ ಬೇಗ ಬಂದ್ಬಿಡುತ್ತೆ. ಈ ಸೋಪ್ನ ನೀವು ಎಲ್ಲದಕ್ಕೂ ಬೇಕಾದರೆ ಬಳಸ್ಕೋಬೋದು. ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ಗಾಗಿರ್ಬೋದು ಅಥವಾ ಹ್ಯಾಂಡ್ ವಾಶ್ ಆಗಿ ನಿಮ್ಮ ಬಾಡಿ ಸೋಪ್ ಆಗಾದರೂ ಯೂಸ್ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೇಲೇ ಸೋಪ್ ಮಾಡ್ಕೋಬೋದು ಅಂತ.